ಆವಾಗ ಮರದ ಮನೇಲಿ ಮಾಡಿದರು. ಇದೇ ಥರ ಮರದಿತ್ತು. ಅದನ್ನೆಲ್ಲ ಒಂದೊಂದು ಕೆತ್ತನೆನೂ ಇತ್ತು. ಅದನ್ನು ಬಿಡಿಸಿ ಹೇಳ್ತಾಯಿದ್ರು ಅವರು. ಆ ಕೆತ್ತನೆ ನೋಡ್ಬೇಕು ಕಣೆ ಹೆಂಗೆ ಮಾಡಿದ್ದಾರೆ ಅದು. ಆ ಬಾಗಿಲು ನೋಡ್ಬೇಕು, 2 ಬಾಗಿಲು ಇತ್ತಾಗ ಆ ಬಾಗಿಲಿಗೆ ಲಾಕು ಮತ್ತು ಈ ಜಗಲಿಗಳ ಬಗ್ಗೆ ಹೇಳೋರು ಅವರು. ಆ ಜಗಲಿಲಿ ಕೂತ್ಕೊಂಡು ಹೋಗ್ಬೇಕಾ, ಜಗಲಿಲಿ ಕೂತ್ಕೋಬೇಕು ಅಂತ ಹಳೆಯ ನೆನಪು ಅವ್ರಿಗೆ. ನಮ್ಮ ಅಪ್ಪನ ಮನೆ ಅದು, ನಾವು ಅಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದೆ, ಅಲ್ಲಿ ಕೂತ್ಕೋಬೇಕು. ಈ ಮನೆ ಬಗ್ಗೆ ತುಂಬ ವ್ಯಾಮೋಹ ಇತ್ತು ಅವ್ರಿಗೆ. ಕಾಡಲಿದ್ದ ನನಗೆ ಹೇಳ್ತಾ ಇದ್ರು ಅದು. ಹೌದು. ಇಲ್ಲಿ ಆ ಸೊಳ್ಳೆ ಥರ ಇತ್ತು ಅದು ಮುಂದೆ, ಇಲ್ಲಿ ಬಂದು ಅದೆಲ್ಲ ಹೇಳೋರು, ನೆಪ್ಸ್ಕೊಳ್ತಾವ್ರು. ಅದೆಲ್ಲ ನೋಡಿದ್ಯಾ ನೀನು ಮನೇನ? ತುಂಬ ಅದು ಇದನ್ನು ಕಟ್ಟಿಸ್ಬೇಕಂತ ಅವ್ರಿಗೆ ತುಂಬ ಪ್ರೀತಿ ಇತ್ತು. ಕೊನೆಗೆ ಅವರೇ ಕಟ್ಟಿಸಿದ್ರು. ಅವ್ರ ತಂದೆ ಅಪ್ಪಾಜಿನೇ ಕಟ್ಸಿರೋದು. ಅದೇ ಅವರೇ ಕಟ್ಸಿ. ಇದು ಹಿಂಗಿರ್ಲಿಲ್ಲ, ಹಳೆ ಮನೆ. ಅದನ್ನು ತೋರಿಸ್ತೀನಿ ನಿಮ್ಗೆ ಆ ಫೋಟೋನ. ಆಮೇಲೆ ಎಲ್ಲ ರಿನೋವೇಷನ್ ಮಾಡಿ ಸಿಮೆಂಟಲ್ಲೇ ಎಲ್ಲ ಮರದ ಇದಿತ್ತು ಇದೆಲ್ಲ. ಹೌದೌದು. ಬನ್ನಿ ಸರ್. ಅದೇ ಹೆಂಗಿದೆ ಆ ತೊಟ್ಟಿ ಮನೆ, ಅದೇ ಎಫೆಕ್ಟಲ್ಲಿ ಇರಬೇಕು ಅಂತ. ಇದು RCC ಆದ್ರೂ ಕಂಬಗಳು ಅದೇ ಥರ ಮಾಡಿ ಸಿಮೆಂಟಲ್ಲಿ ಮಾಡಿಸಿದ್ದಾರೆ, ಅದೇ ಥರ ಮಾಡಿದ್ದಾರೆ. ಓಕೆ. ಅಂದರೆ ಯಾಕೆ ಅಂದರೆ ಸ್ಟ್ರಕ್ಚರ್ ಬದಲಾಗಿಲ್ಲ. ಇಲ್ಲ ಸೇಮ್ ಅದೇ ತೊಟ್ಟಿ ಮನೆ, ಹಿಂಗೆ ತೊಟ್ಟಿ, ಇದೇ ತೊಟ್ಟಿ ಇದೇ ಥರ ಇತ್ತು, ಇದೇ ಥರ ಕಂಬಗಳು. ಬಟ್ ಇದ್ರಲ್ಲಾಗಿದೆ ಅಷ್ಟೇ. ಯಾವುದು ಸಿಮೆಂಟಲ್ಲಿ ಮಾಡಿದ್ದಾರೆ. ಆವಾಗ ಮರದಲ್ಲಿ ಇತ್ತು. ಆವಾಗ ಯಾಕೆ ಹಂಗೆ ನಾನು ಇಷ್ಟೊಂದು ಇದು ಮಾಡ್ತೀನಿ ಅಂದರೆ, ಆ ಕಂಬ ನೋಡಿದೆಯಾ ನೀನು? ಒಳಗಡೆ ಕಂಬಗಳು ಇದು ನೋಡಿದೆ ಪೂಜೆ. ಆ ಕಂಬದಲ್ಲಿ ಇವತ್ತು ಕೂಡ ನಮ್ಮ ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಜೀವಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆ ಕಂಬದ ಒಳಗಡೆ ಇದ್ದಾರೆ ಅಂತ ಅದು ಶಕ್ತಿಯಲ್ಲಿ ಅಂತಂತ ಹೇಳ್ತಾರೆ. ಅದನ್ನು ನೆನೆಸ್ಕೋತಾ ಇದ್ರು ಅದು ಈ ಮನೇನ. ಯಾವಾಗ ಇದನ್ನು ಹೊಸದ ಕಟ್ಟಿದ್ದು? 2007 ಏನಿರಬೇಕು, 7-8 ಇರಬೇಕು. ಆಗ ಅಪ್ಪಾಜಿ ಇಲ್ಲ, ಕಾಲವಾಗ್ಬಿಟ್ಟಿದ್ರು ಅವರು. ಅಂದರೆ ಲಕ್ಷ್ಮಮ್ಮ ಮತ್ತು ಪುಟ್ಟಸ್ವಾಮಿನವರು ಒಟ್ಟಿಗೆ ಬಾಳ್ದಂಥದ್ದು. ಮತ್ತು ಅವ್ರ ತಾತ ಮುತ್ತಾತ ಅವ್ರು ಬಂದಂಥ ಬಳುವಳಿ ಅವರ ಮನೆ. ಹೌದು. ಅಂದರೆ ಮೂಲ ರಾಜ್ಕುಮಾರ್ ಅವ್ರ ತಂದೆ ಮೂಲ ಇದೆ. ಹೌದು. ಸಿಂಗನೂರು ಪುಟ್ಟಸ್ವಾಮಯ್ಯ ಅಂತಂದ್ರೆ ಇದೇ ಮನೆ ಅವ್ರಿಗೆ. ಅವರ ಸೇರಿದ್ದೆ ಎಲ್ಲ, ಅವರ ಅಪ್ಪಾಜಿ ಸೇರಿದ್ದೆ ಇವೆಲ್ಲ ಮನೆ. ಲಕ್ಷ್ಮಮ್ಮನವ್ರದ್ದು ಗಾಜನೂರು ಆದರೆ, ಹೌದು, ಪುಟ್ಟಸ್ವಾಮಯ್ಯನವ್ರದ್ದು ಸಿಂಗನೂರು. ಪುಟ್ಟಸ್ವಾಮಯ್ಯನವ್ರ ಮನೆ ಇದು, ಸಿಂಗನೂರು ಪುಟ್ಟಸ್ವಾಮಯ್ಯನವ್ರ ಮನೆ. ಪುಟ್ಟಸ್ವಾಮಯ್ಯ ಹುಟ್ಟಿರೋದೇ ಇಲ್ಲಿ. ಅವ್ರ ತಮ್ಮ ನಾಗೇಗೌಡರು, ನಮ್ಮ ತಾತ, ಅವರಿಬ್ಬರು ಎಲ್ಲ ಇಲ್ಲೇ ಜನನವಾದದ್ದು. ನಾಗೇಗೌಡರು ಅಂದರೆ ಬುಸ್ನಾಗೇಗೌಡರು ಅಂತ ಕೇಳಿದ್ದೆ ನಾನು. ಹೌದು, ಅವರೇ